ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ದೈಹಿಕ ಶಿಕ್ಷಣ 13ನೇ ಅಧ್ಯಾಯ ಪ್ರಥಮ ಚಿಕಿತ್ಸೆ. ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಾವು ವಿಷಕಾರಿ ಎಂದು ಹೇಗೆ ಗುರುತಿಸುವಿರಿ? ಎರಡಕ್ಕಿಂತ ಹೆಚ್ಚು ಹಲ್ಲುಗಳಿದ್ದರೆ ಅದು ವಿಷಕಾರಿ ಹಾವು ಅಲ್ಲ, ಮತ್ತು 2 ಹಲ್ಲುಗಳ ಗುರುತು ಕಂಡುಬಂದರೆ ಅದು ವಿಷಕಾರಿ ಹಲ್ಲು ಎಂದು ಗುರುತಿಸಲಾಗುತ್ತದೆ. 2 ಹಲ್ಲುಗಳಿದ್ದರೆ ಅದು ವಿಷಕಾರಿ ಹಲ್ಲು ಎಂದು ಗುರುತಿಸಲಾಗುತ್ತದೆ. ಯಾವ ಸಂದರ್ಭದಲ್ಲಿ ತ್ರಿಕೋನಾಕಾರದ ಪಟ್ಟಿ ಬಳಸಬೇಕು? ಮಣಿಕಟ್ಟಿಗೆ ಗಾಯವಾದ ಸಂದರ್ಭದಲ್ಲಿ ತ್ರಿಕೋನಾಕಾರದ ಪಟ್ಟಿ ಬಳಸಬೇಕು. ಪ್ರಥಮೋಪಚಾರ ಯಾವಾಗ ಮಾಡಬೇಕು? ವ್ಯಕ್ತಿಗೆ ಪ್ರಾಣಾಪಾಯದಿಂದ ಪಾರು ಮಾಡಲು ಪ್ರಥಮೋಪಚಾರ ಮಾಡಬೇಕು. ಚಿಟ್ಟೆ ಪಟ್ಟಿಯನ್ನು ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ? ತಗುಲಿದ ಸೋಂಕನ್ನು ನಿವಾರಿಸಲು ಮತ್ತು ಗಾಯ ವಾಸಿಯಾಗಿಸಲು ಚಿಟ್ಟೆ ಪಟ್ಟಿಯನ್ನು ಬಳಸುತ್ತಾರೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನೀರಿನಲ್ಲಿ ಮುಳುಗಿದವರ ಉಪಚಾರ ಹೇಗೆ ಮಾಡುವಿರಿ? ಅಂದರೆ ರಕ್ಷಣೆಯನ್ನು ಹೇಗೆ ಮಾಡುವಿರಿ? ಈಜುಬಲ್ಲವರು ವ್ಯಕ್ತಿಯನ್ನು ನೀರಿನಿಂದ ಹೊರಗೆ ತರಬೇಕು. ನೀರಿನಲ್ಲಿ ಬಿದ್ದವರ ಬಟ್ಟೆ, ಕೂದಲು ಹಿಡಿದು ಎಳೆದು ತರಬೇಕು. ಈಜು ಬಾರದವರು ಕೋಲು, ಹಗ್ಗ, ಬಟ್ಟೆಗಳಿಂದ ವ್ಯಕ್ತಿಯನ್ನು ಹೊರತರುವುದು. ಹೊಟ್ಟೆಯ ಮೇಲೆ ಭಾರ ಹಾಕಿ ನೀರು ಹೊರಹಾಕುವುದು. ವಿಶ್ರಾಂತಿ ನೀಡುವುದು. ಆ ವ್ಯಕ್ತಿಗೆ ಏನು ಮಾಡಬೇಕಂದ್ರೆ ವಿಶ್ರಾಂತಿಯನ್ನು ನೀಡಬೇಕು. ಪ್ರಾಣಿಗಳ ಕಡಿತಕ್ಕೊಳಗಾದವರಿಗೆ ಹೇಗೆ ಉಪಚಾರ ಮಾಡುವಿರಿ? ಕಚ್ಚಿರುವ ನಾಯಿ ಯಾವುದೆಂದು ಗುರುತಿಸುವುದು? ಅಂದರೆ ಅದು ಮನೆಯಲ್ಲಿರುವ ನಾಯೋ ಅಥವಾ ಬೀದಿ ನಾಯೋ ಅಥವಾ ಹುಚ್ಚು ನಾಯೋ ಅಂತ ಗುರುತಿಸಬೇಕು. ಕಚ್ಚಿರುವ ಗಾಯಕ್ಕೆ ಆ್ಯಂಟಿಸೆಪ್ಟಿಕ್ ಬಳಸುವುದು. ರಕ್ತಸ್ರಾವ ತಡೆಯುವುದು. ಸುರುಳಿ ಬ್ಯಾಂಡೇಜ್ ಸುತ್ತಿ ಪ್ರಥಮೋಪಚಾರ ಮಾಡುವುದು. ವೈದ್ಯರಿಂದ ಚಿಕಿತ್ಸೆ ನೀಡುವುದು. ನಂತರ ಏನು ಮಾಡಬೇಕೆಂದರೆ ವೈದ್ಯರಿಂದ ಚಿಕಿತ್ಸೆ ನೀಡುವುದು. ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದಾದ ಪಟ್ಟಿಗಳನ್ನು ಹೆಸರಿಸಿ. ಬೆರಳ ತುದಿ ಬ್ಯಾಂಡೇಜ್, ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜ್, ಚಿಟ್ಟೆ ಪಟ್ಟಿ, ಒತ್ತಡದ ಬ್ಯಾಂಡೇಜ್, ರೋಗಾನುರಹಿತ ಸುರುಳಿ ಪ್ಯಾಡ್ಗಳು, ತ್ರಿಕೋನಾಕಾರದ ಬ್ಯಾಂಡೇಜ್, ಕೀಲುಗಳನ್ನು ಭದ್ರಗೊಳಿಸುವ ಪಟ್ಟಿಗಳು. ಹೊಂದಿಸಿ ಬರೆಯಿರಿ. ಇಲ್ಲಿ ಅ ಮತ್ತು ಬ ಪಟ್ಟಿ ಅಂತ 2 ಭಾಗಗಳಿದ್ದವು. ಅ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಬ ಪಟ್ಟಿಯಲ್ಲಿರುವ ವಿಷಯಗಳನ್ನು ನಾವು ಸರಿಯಾಗಿ ಹೊಂದಿಸಬೇಕಾಗತ್ತೆ. ಇವಾಗ ಒಂದೊಂದಾಗಿ ನಾವು ಹೊಂದಿಸೋಣ. ಪ್ರಥಮೋಪಚಾರ ಪ್ರಾಣಾಪಾಯದಿಂದ ಪಾರು ಮಾಡಲು. ಹಾವು ಸರೀಸೃಪ. ಹಾವು ಒಂದು ಸರೀಸೃಪ. ಕೃತಕ ಉಸಿರಾಟ ನೀರಿನಲ್ಲಿ ಮುಳುಗಿದಾಗ. ಆ್ಯಂಟಿಸೆಪ್ಟಿಕ್ ಸೋಂಕು ತಡೆಗಟ್ಟಲು. ಆ್ಯಂಟಿಸೆಪ್ಟಿಕ್ ಸೋಂಕು ತಡೆಗಟ್ಟಲು.